ಬಿಜೆಪಿಯ ದಶಕಗಳ ಹೋರಾಟಕ್ಕೆ ಮೊದಲ ಹಂತದ ಜಯ ಸಿಕ್ಕಿದೆ. ಕಮ್ಯುನಿಸ್ಟರ ನಾಡಲ್ಲಿ ಕೇಸರಿ ಪತಾಕೆ ಹಾರೋದಕ್ಕೆ ಶುರುವಾಗಿದೆ. ತಿರುವನಂತಪುರ ಪಾಲಿಕೆ ಗದ್ದುಗೆ ಇದೇ ಮೊದಲ ಬಾರಿಗೆ ಬಿಜೆಪಿಯ ಪಾಲಾಗಿದೆ. ದೇವರ ನಾಡು ಕೇರಳದಲ್ಲಿ ಕೇಸರಿ ಗರ್ಜನೆ ಶುರುವಾಗಿದೆ. ಮೊನ್ನೆ ನಡೆದ ಕೇರಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ರಾಜಧಾನಿ ತಿರುವನಂತಪುರಮನ್ನ ಬಿಜೆಪಿ ಕಬ್ಜಾ ಮಾಡಿಕೊಂಡಿತ್ತು. ಇದೀಗ ತಿರುವನಂತಪುರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯವರು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಕೇರಳದಲ್ಲಿ ಇತಿಹಾಸ ನಿರ್ಮಿಸಿದ ಬಿಜೆಪಿ ತಿರುವನಂತಪುರ ಮೇಯರ್ ಆಗಿ ವಿವಿ ರಾಜೇಶ್. ಬಿಜೆಪಿ ತಿರುವನಂತಪುರಂನಲ್ಲಿ 40 ವರ್ಷಗಳ ಎಲ್ಡಿಎಫ್ ಪಾರ್ಟಿಯ ಆಳ್ವಿಕೆಯನ್ನ ಕೊನೆಗೊಳಿಸಿದೆ. ಎಡಪಕ್ಷಗಳ ದರ್ಬಾರ್ ಜೋರಿರುವ ಕೇರಳದ ರಾಜಧಾನಿಯಲ್ಲೇ ಬಿಜೆಪಿ ಕೇಸರಿ ಪತಾಕೆ ಹಾರಿಸಿದೆ. ತಿರುವನಂತಪುರ ಪಾಲಿಕೆಯ ಮೇಯರ್ ಆಗಿ ಕೇಸರಿ ಪಕ್ಷದ ವಿವಿ ರಾಜೇಶ್ ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ನಡೆದ ತಿರುವನಂತಪುರ ಪಾಲಿಕೆ ಚುನಾವಣೆಯಲ್ಲಿ ಒಟ್ಟು 101 ಸ್ಥಾನಗಳಲ್ಲಿ 50 ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು. ಈ ಮೂಲಕ ಬಿಜೆಪಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಪಾರುಪತ್ಯ ಸಾಧಿಸಿತ್ತು. ಅಧಿಕಾರಕ್ಕೆ 1 ಸೀಟ್ ಅಗತ್ಯವಿದ್ದ ಬಿಜೆಪಿಗೆ ಸ್ವತಂತ್ರ ಅಭ್ಯರ್ಥಿ ಪಟ್ಟೂರು ರಾಧಾಕೃಷ್ಣನ್ ಬೆಂಬಲಿಸಿತ್ತು. ಸರಳ ಬಹುಮತದಿಂದ ವಿವಿ ರಾಜೇಶ್ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ವೃತ್ತಿಯಲ್ಲಿ ವಕೀಲರಾಗಿರುವ ರಾಜೇಶ್ ಕೇರಳ ಬಿಜೆಪಿ ರಾಜ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು. ಈ ಹಿಂದೆ ತಿರುವನಂತಪುರ ಜಿಲ್ಲಾ ಅಧ್ಯಕ್ಷರಾಗಿ ಮತ್ತು ಬಿಜೆಪಿಯ ಯುವ ಮೋರ್ಚಾದ ರಾಜ್ಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಕಮ್ಯುನಿಸ್ಟರ ನಾಡಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯ ಸಾಧಿಸಲು ಹಲವು ದಶಕಗಳಿಂದ ಪ್ರಯತ್ನಿಸುತ್ತಲೇ ಇತ್ತು. ಆದರೆ ಇದುವರೆಗೆ ಅದು ಸಾಧ್ಯವಾಗಿರಲಿಲ್ಲ. ಕೇರಳದಲ್ಲಿ ಇದುವರೆಗೆ ಬಿಜೆಪಿ ಒಬ್ಬ ಶಾಸಕ ಹಾಗೂ ಓರ್ವ ಸಂಸದನನ್ನ ಮಾತ್ರ ಹೊಂದಿತ್ತು. ಇದೀಗ ತಿರುವನಂತಪುರ ಪಾಲಿಕೆ ಗೆದ್ದಿದ್ದು ಬಿಜೆಪಿಗೆ ಬೂಸ್ಟ್ ಸಿಕ್ಕಂತಾಗಿದೆ. ಕೇರಳ ವಿಧಾನಸಭಾ ಚುನಾವಣೆಗೆ 4 ತಿಂಗಳು ಬಾಕಿ ಇರುವಾಗ ಮೇಯರ್ ಆಗಿ ವಿವಿ ರಾಜೇಶ್ ನೇಮಕವಾಗಿರುವುದು ಕೇರಳದ ಬಿಜೆಪಿಗೆ ಮಹತ್ವದ ಹೆಜ್ಜೆಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಜೆಪಿಯ ದಶಕಗಳ ಹೋರಾಟಕ್ಕೆ ಮೊದಲ ಹಂತದ ಜಯ ಸಿಕ್ಕಿದೆ. ಕಮ್ಯುನಿಸ್ಟರ ನಾಡಲ್ಲಿ ಕೇಸರಿ ಪತಾಕೆ ಹಾರೋದಕ್ಕೆ ಶುರುವಾಗಿದೆ. ತಿರುವನಂತಪುರ ಪಾಲಿಕೆ ಗದ್ದುಗೆ ಇದೇ ಮೊದಲ ಬಾರಿಗೆ ಬಿಜೆಪಿಯ ಪಾಲಾಗಿದೆ. ದೇವರ ನಾಡು ಕೇರಳದಲ್ಲಿ ಕೇಸರಿ ಗರ್ಜನೆ ಶುರುವಾಗಿದೆ. ಮೊನ್ನೆ ನಡೆದ ಕೇರಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ರಾಜಧಾನಿ ತಿರುವನಂತಪುರಮನ್ನ ಬಿಜೆಪಿ ಕಬ್ಜಾ ಮಾಡಿಕೊಂಡಿತ್ತು. ಇದೀಗ ತಿರುವನಂತಪುರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯವರು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಕೇರಳದಲ್ಲಿ ಇತಿಹಾಸ ನಿರ್ಮಿಸಿದ ಬಿಜೆಪಿ ತಿರುವನಂತಪುರ ಮೇಯರ್ ಆಗಿ ವಿವಿ ರಾಜೇಶ್. ಬಿಜೆಪಿ ತಿರುವನಂತಪುರಂನಲ್ಲಿ 40 ವರ್ಷಗಳ ಎಲ್ಡಿಎಫ್ ಪಾರ್ಟಿಯ ಆಳ್ವಿಕೆಯನ್ನ ಕೊನೆಗೊಳಿಸಿದೆ. ಎಡಪಕ್ಷಗಳ ದರ್ಬಾರ್ ಜೋರಿರುವ ಕೇರಳದ ರಾಜಧಾನಿಯಲ್ಲೇ ಬಿಜೆಪಿ ಕೇಸರಿ ಪತಾಕೆ ಹಾರಿಸಿದೆ. ತಿರುವನಂತಪುರ ಪಾಲಿಕೆಯ ಮೇಯರ್ ಆಗಿ ಕೇಸರಿ ಪಕ್ಷದ ವಿವಿ ರಾಜೇಶ್ ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ನಡೆದ ತಿರುವನಂತಪುರ ಪಾಲಿಕೆ ಚುನಾವಣೆಯಲ್ಲಿ ಒಟ್ಟು 101 ಸ್ಥಾನಗಳಲ್ಲಿ 50 ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು. ಈ ಮೂಲಕ ಬಿಜೆಪಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಪಾರುಪತ್ಯ ಸಾಧಿಸಿತ್ತು. ಅಧಿಕಾರಕ್ಕೆ 1 ಸೀಟ್ ಅಗತ್ಯವಿದ್ದ ಬಿಜೆಪಿಗೆ ಸ್ವತಂತ್ರ ಅಭ್ಯರ್ಥಿ ಪಟ್ಟೂರು ರಾಧಾಕೃಷ್ಣನ್ ಬೆಂಬಲಿಸಿತ್ತು. ಸರಳ ಬಹುಮತದಿಂದ ವಿವಿ ರಾಜೇಶ್ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ವೃತ್ತಿಯಲ್ಲಿ ವಕೀಲರಾಗಿರುವ ರಾಜೇಶ್ ಕೇರಳ ಬಿಜೆಪಿ ರಾಜ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು. ಈ ಹಿಂದೆ ತಿರುವನಂತಪುರ ಜಿಲ್ಲಾ ಅಧ್ಯಕ್ಷರಾಗಿ ಮತ್ತು ಬಿಜೆಪಿಯ ಯುವ ಮೋರ್ಚಾದ ರಾಜ್ಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಕಮ್ಯುನಿಸ್ಟರ ನಾಡಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯ ಸಾಧಿಸಲು ಹಲವು ದಶಕಗಳಿಂದ ಪ್ರಯತ್ನಿಸುತ್ತಲೇ ಇತ್ತು. ಆದರೆ ಇದುವರೆಗೆ ಅದು ಸಾಧ್ಯವಾಗಿರಲಿಲ್ಲ. ಕೇರಳದಲ್ಲಿ ಇದುವರೆಗೆ ಬಿಜೆಪಿ ಒಬ್ಬ ಶಾಸಕ ಹಾಗೂ ಓರ್ವ ಸಂಸದನನ್ನ ಮಾತ್ರ ಹೊಂದಿತ್ತು. ಇದೀಗ ತಿರುವನಂತಪುರ ಪಾಲಿಕೆ ಗೆದ್ದಿದ್ದು ಬಿಜೆಪಿಗೆ ಬೂಸ್ಟ್ ಸಿಕ್ಕಂತಾಗಿದೆ. ಕೇರಳ ವಿಧಾನಸಭಾ ಚುನಾವಣೆಗೆ 4 ತಿಂಗಳು ಬಾಕಿ ಇರುವಾಗ ಮೇಯರ್ ಆಗಿ ವಿವಿ ರಾಜೇಶ್ ನೇಮಕವಾಗಿರುವುದು ಕೇರಳದ ಬಿಜೆಪಿಗೆ ಮಹತ್ವದ ಹೆಜ್ಜೆಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಬಿಜೆಪಿಯ ದಶಕಗಳ ಹೋರಾಟಕ್ಕೆ ಮೊದಲ ಹಂತದ ಜಯ ಸಿಕ್ಕಿದೆ. ಕಮ್ಯುನಿಸ್ಟರ ನಾಡಲ್ಲಿ ಕೇಸರಿ ಪತಾಕೆ ಹಾರೋದಕ್ಕೆ ಶುರುವಾಗಿದೆ. ತಿರುವನಂತಪುರ ಪಾಲಿಕೆ ಗದ್ದುಗೆ ಇದೇ ಮೊದಲ ಬಾರಿಗೆ ಬಿಜೆಪಿಯ ಪಾಲಾಗಿದೆ. ದೇವರ ನಾಡು ಕೇರಳದಲ್ಲಿ ಕೇಸರಿ ಗರ್ಜನೆ ಶುರುವಾಗಿದೆ. ಮೊನ್ನೆ ನಡೆದ ಕೇರಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ರಾಜಧಾನಿ ತಿರುವನಂತಪುರಮನ್ನ ಬಿಜೆಪಿ ಕಬ್ಜಾ ಮಾಡಿಕೊಂಡಿತ್ತು. ಇದೀಗ ತಿರುವನಂತಪುರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯವರು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಕೇರಳದಲ್ಲಿ ಇತಿಹಾಸ ನಿರ್ಮಿಸಿದ ಬಿಜೆಪಿ ತಿರುವನಂತಪುರ ಮೇಯರ್ ಆಗಿ ವಿವಿ ರಾಜೇಶ್. ಬಿಜೆಪಿ ತಿರುವನಂತಪುರಂನಲ್ಲಿ 40 ವರ್ಷಗಳ ಎಲ್ಡಿಎಫ್ ಪಾರ್ಟಿಯ ಆಳ್ವಿಕೆಯನ್ನ ಕೊನೆಗೊಳಿಸಿದೆ. ಎಡಪಕ್ಷಗಳ ದರ್ಬಾರ್ ಜೋರಿರುವ ಕೇರಳದ ರಾಜಧಾನಿಯಲ್ಲೇ ಬಿಜೆಪಿ ಕೇಸರಿ ಪತಾಕೆ ಹಾರಿಸಿದೆ. ತಿರುವನಂತಪುರ ಪಾಲಿಕೆಯ ಮೇಯರ್ ಆಗಿ ಕೇಸರಿ ಪಕ್ಷದ ವಿವಿ ರಾಜೇಶ್ ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ನಡೆದ ತಿರುವನಂತಪುರ ಪಾಲಿಕೆ ಚುನಾವಣೆಯಲ್ಲಿ ಒಟ್ಟು 101 ಸ್ಥಾನಗಳಲ್ಲಿ 50 ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು. ಈ ಮೂಲಕ ಬಿಜೆಪಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಪಾರುಪತ್ಯ ಸಾಧಿಸಿತ್ತು. ಅಧಿಕಾರಕ್ಕೆ 1 ಸೀಟ್ ಅಗತ್ಯವಿದ್ದ ಬಿಜೆಪಿಗೆ ಸ್ವತಂತ್ರ ಅಭ್ಯರ್ಥಿ ಪಟ್ಟೂರು ರಾಧಾಕೃಷ್ಣನ್ ಬೆಂಬಲಿಸಿದ್ದು ಸರಳ ಬಹುಮತದಿಂದ ವಿವಿ ರಾಜೇಶ್ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ವೃತ್ತಿಯಲ್ಲಿ ವಕೀಲರಾಗಿರುವ ರಾಜೇಶ್ ಕೇರಳ ಬಿಜೆಪಿ ರಾಜ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು. ಈ ಹಿಂದೆ ತಿರುವನಂತಪುರ ಜಿಲ್ಲಾ ಅಧ್ಯಕ್ಷರಾಗಿ ಮತ್ತು ಬಿಜೆಪಿಯ ಯುವ ಮೋರ್ಚಾದ ರಾಜ್ಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಕಮ್ಯುನಿಸ್ಟರ ನಾಡಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯ ಸಾಧಿಸಲು ಹಲವು ದಶಕಗಳಿಂದ ಪ್ರಯತ್ನಿಸುತ್ತಲೇ ಇತ್ತು. ಆದರೆ ಇದುವರೆಗೆ ಅದು ಸಾಧ್ಯವಾಗಿರಲಿಲ್ಲ. ಕೇರಳದಲ್ಲಿ ಇದುವರೆಗೆ ಬಿಜೆಪಿ ಒಬ್ಬ ಶಾಸಕ ಹಾಗೂ ಓರ್ವ ಸಂಸದನನ್ನ ಮಾತ್ರ ಹೊಂದಿತ್ತು. ಇದೀಗ ತಿರುವನಂತಪುರ ಪಾಲಿಕೆ ಗೆದ್ದಿದ್ದು ಬಿಜೆಪಿಗೆ ಬೂಸ್ಟ್ ಸಿಕ್ಕಂತಾಗಿದೆ. ಕೇರಳ ವಿಧಾನಸಭಾ ಚುನಾವಣೆಗೆ 4 ತಿಂಗಳು ಬಾಕಿ ಇರುವಾಗ ಮೇಯರ್ ಆಗಿ ವಿವಿ ರಾಜೇಶ್ ನೇಮಕವಾಗಿರುವುದು ಕೇರಳದ ಬಿಜೆಪಿಗೆ ಮಹತ್ವದ ಹೆಜ್ಜೆಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಜೆಪಿಯ ದಶಕಗಳ ಹೋರಾಟಕ್ಕೆ ಮೊದಲ ಹಂತದ ಜಯ ಸಿಕ್ಕಿದೆ. ಕಮ್ಯುನಿಸ್ಟರ ನಾಡಲ್ಲಿ ಕೇಸರಿ ಪತಾಕೆ ಹಾರೋದಕ್ಕೆ ಶುರುವಾಗಿದೆ. ತಿರುವನಂತಪುರ ಪಾಲಿಕೆ ಗದ್ದುಗೆ ಇದೇ ಮೊದಲ ಬಾರಿಗೆ ಬಿಜೆಪಿಯ ಪಾಲಾಗಿದೆ. ದೇವರ ನಾಡು ಕೇರಳದಲ್ಲಿ ಕೇಸರಿ ಗರ್ಜನೆ ಶುರುವಾಗಿದೆ. ಮೊನ್ನೆ ನಡೆದ ಕೇರಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ರಾಜಧಾನಿ ತಿರುವನಂತಪುರಮನ್ನ ಬಿಜೆಪಿ ಕಬ್ಜಾ ಮಾಡಿಕೊಂಡಿತ್ತು. ಇದೀಗ ತಿರುವನಂತಪುರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯವರು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಕೇರಳದಲ್ಲಿ ಇತಿಹಾಸ ನಿರ್ಮಿಸಿದ ಬಿಜೆಪಿ ತಿರುವನಂತಪುರ ಮೇಯರ್ ಆಗಿ ವಿವಿ ರಾಜೇಶ್. ಬಿಜೆಪಿ ತಿರುವನಂತಪುರಂನಲ್ಲಿ 40 ವರ್ಷಗಳ ಎಲ್ಡಿಎಫ್ ಪಾರ್ಟಿಯ ಆಳ್ವಿಕೆಯನ್ನ ಕೊನೆಗೊಳಿಸಿದೆ. ಎಡಪಕ್ಷಗಳ ದರ್ಬಾರ್ ಜೋರಿರುವ ಕೇರಳದ ರಾಜಧಾನಿಯಲ್ಲೇ ಬಿಜೆಪಿ ಕೇಸರಿ ಪತಾಕೆ ಹಾರಿಸಿದೆ. ತಿರುವನಂತಪುರ ಪಾಲಿಕೆಯ ಮೇಯರ್ ಆಗಿ ಕೇಸರಿ ಪಕ್ಷದ ವಿವಿ ರಾಜೇಶ್ ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ನಡೆದ ತಿರುವನಂತಪುರ ಪಾಲಿಕೆ ಚುನಾವಣೆಯಲ್ಲಿ ಒಟ್ಟು 101 ಸ್ಥಾನಗಳಲ್ಲಿ 50 ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು. ಈ ಮೂಲಕ ಬಿಜೆಪಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಪಾರುಪತ್ಯ ಸಾಧಿಸಿತ್ತು. ಅಧಿಕಾರಕ್ಕೆ 1 ಸೀಟ್ ಅಗತ್ಯವಿದ್ದ ಬಿಜೆಪಿಗೆ ಸ್ವತಂತ್ರ ಅಭ್ಯರ್ಥಿ ಪಟ್ಟೂರು ರಾಧಾಕೃಷ್ಣನ್ ಬೆಂಬಲಿಸಿದ್ದು ಸರಳ ಬಹುಮತದಿಂದ ವಿವಿ ರಾಜೇಶ್ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ವೃತ್ತಿಯಲ್ಲಿ ವಕೀಲರಾಗಿರುವ ರಾಜೇಶ್ ಕೇರಳ ಬಿಜೆಪಿ ರಾಜ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು. ಈ ಹಿಂದೆ ತಿರುವನಂತಪುರ ಜಿಲ್ಲಾ ಅಧ್ಯಕ್ಷರಾಗಿ ಮತ್ತು ಬಿಜೆಪಿಯ ಯುವ ಮೋರ್ಚಾದ ರಾಜ್ಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಕಮ್ಯುನಿಸ್ಟರ ನಾಡಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯ ಸಾಧಿಸಲು ಹಲವು ದಶಕಗಳಿಂದ ಪ್ರಯತ್ನಿಸುತ್ತಲೇ ಇತ್ತು. ಆದರೆ ಇದುವರೆಗೆ ಅದು ಸಾಧ್ಯವಾಗಿರಲಿಲ್ಲ. ಕೇರಳದಲ್ಲಿ ಇದುವರೆಗೆ ಬಿಜೆಪಿ ಒಬ್ಬ ಶಾಸಕ ಹಾಗೂ ಓರ್ವ ಸಂಸದನನ್ನ ಮಾತ್ರ ಹೊಂದಿತ್ತು. ಇದೀಗ ತಿರುವನಂತಪುರ ಪಾಲಿಕೆ ಗೆದ್ದಿದ್ದು ಬಿಜೆಪಿಗೆ ಬೂಸ್ಟ್ ಸಿಕ್ಕಂತಾಗಿದೆ. ಕೇರಳ ವಿಧಾನಸಭಾ ಚುನಾವಣೆಗೆ 4 ತಿಂಗಳು ಬಾಕಿ ಇರುವಾಗ ಮೇಯರ್ ಆಗಿ ವಿವಿ ರಾಜೇಶ್ ನೇಮಕವಾಗಿರುವುದು ಕೇರಳದ ಬಿಜೆಪಿಗೆ ಮಹತ್ವದ ಹೆಜ್ಜೆಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.